ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಮ್ಮಾಜಿ, ಭುಜಂಗ ಅವ್ರು ಕಾಲ್ ಮಾಡ್ತಾ ಇದ್ದಾರೆ. ಹಲೋ ಅಮ್ಮಾಜಿ ನಮಸ್ಕಾರ. ಅಲ್ಲ ಅಮ್ಮಾಜಿ, ನಮ್ಮಂತಕ್ಕೆ ಗಾಡಿ ಕಳಿಸ್ಬಿಟ್ಟಿದ್ದೀರಾ? ಹಾ, ಎಲ್ಲ ನಾನು ಆಮೇಲೆ ಹೇಳ್ತೀನಿ. ಈಗ ವ್ಯಾನ್ ಹತ್ಕೊಂಡು ಬನ್ನಿ. ಅಲ್ಲ ಅಮ್ಮಾಜಿ, ನಮ್ಮ ಮನೆ ಬಾಡಿಗೆ ಮನೆ ಬಿಟ್ಬಿಟ್ಟು ನಾವು ನನ್ ಮೇಲೆ ನಿಮ್ಗೆ ನಂಬಿಕೆ ಇದೆಯಲ್ವಾ? ಐತೆ ಅಮ್ಮಾಜಿ, ಐತೆ ಐತೆ. ಸರಿ, ಹಾಗಿದ್ರೆ ಏನು ಯೋಚನೆ ಮಾಡದೆ ಸೀದಾ ವ್ಯಾನ್ ಹತ್ಕೊಂಡು ಬನ್ನಿ. ನರೇಂದ್ರ, ಪೂರ್ವಿ ಬಂದಿದ್ಲಲ್ಲ, ಹೊರಟ್ಲಾ? ಹಾ ಅಮ್ಮಾಜಿ, ಮನೆಗೆ ಹೋಗಿದ್ದಾಳೆ ಅನ್ಸುತ್ತೆ. ಆಸ್ಪತ್ರೆಯಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ. ಯಾರಿಗೂ ಹೇಳ್ದೆ ಕೇಳ್ದೆ ಹೊಟ್ಟೋಗಿದ್ದಾಳೆ. ಹೋಗ್ಲಿ ಹೋಗು. ಎಲ್ಲಿಗೆ ಹೋದ್ರು ಅವಳು ಈ ಅಮ್ಮಾಜಿ ಎದುರುಗಡೆ ಬಂದು ನಿಲ್ಲೇಬೇಕು. ಅಪ್ಪಯ್ಯ, ಅಕ್ಕಮ್ಮ ಸತ್ಯ ಬಂದ್ರು. ಯಾಕವ ಈ ತರ ಮಾಡ್ಬಿಟ್ರಿ ಬರಕ್ಕೆ? ಅಪ್ಪಯ್ಯ, ಅದಿರ್ಲಿ, ನೀವ್ ಎಲ್ಲಿಗೆ ಹೊರಟು ನಿಂತಿದ್ದೀರಾ? ಮನೆಗ್ ಬೀಗ ಯಾಕೆ ಹಾಕಿದ್ರಿ ಅಣ್ಣಯ್ಯ? ಅಮ್ಮಾಜಿ ಮನೆ ಖಾಲಿ ಮಾಡಿಸ್ತಿದ್ರು, ನಮ್ಮನ್ನೆಲ್ಲ ಬೇರೆ ಕಡೆ ಕಳಿಸ್ತಿದ್ರು. ಏನು, ಅಮ್ಮಾಜಿನ ಯಾಕೆ ಎಲ್ಲ ಕಳಿಸ್ತಿದಾರೆ? ಏನೋ ಕೊಡುವ ಗೊತ್ತಿಲ್ಲ. ನಾನು ಫೋನ್ ಮಾಡಿ ಕೇಳಿದೆ, ನಮ್ಮ ಮೇಲೆ ನಂಬಿಕೆ ಐತಲ್ವಲ್ಲ, ಹಾಗಿದ್ರೆ ಗಾಡಿ ಎತ್ತಿ ಅಂದ್ರು. ಏನ್ ಹೇಳಕತ್ತು, ಹುಡುಗ್ರೆಲ್ಲ ಸಾಮಾನೆಲ್ಲ ತಗೊಂಡೋಗಿ ಗಾಡಿಗೆ ಹಾಕಿರು. ಸರಿ ಬರ್ರಿ, ನಾವು ಹೇಳ. ಅಲ್ಲ ಅಣ್ಣಯ್ಯ, ಇದ್ದಕ್ಕಿದ್ದಂಗೆ ಈಗ ಮನೆ ಖಾಲಿ ಮಾಡೋಂಥದ್ದು ಏನಾಯ್ತು? ಅಮ್ಮಾಜಿ ಏನಾದ್ರು ಅವ್ರ ಮನೆಗ್ ಕರೆಸ್ಕೊಳ್ತಾ ಇದಾರ? ರೀ, ಅವ್ರ ಮನೆಗೆ ಏನಾರ ಆದ್ರೆ ನಾವ್ ಹೋಗೋದ್ ಬ್ಯಾಡ ರೀ. ಹೌದು ಅಪ್ಪಯ್ಯ, ಅಲ್ಲಿಗೆ ಅಂತಂದ್ರೆ ನಾನಂತೂ ಬರಕಿಲ್ಲ. ಹೌದಣ್ಣಯ್ಯ, ನಾವ್ ಅವ್ರ ಮನೆಯಲ್ಲಿ ಹೆಂಗಿರಕಾಯ್ತದೆ? ಅದೆಲ್ಲ ಸರಿ ಹೋಗಕ್ಕಿಲ್ಲ. ಅಷ್ಟನೋ ಸುಖನೋ ನಾವು ನಮ್ಮನೇನಲ್ಲೇ ಇರೋಣ. ಅವ್ರಂಕಲ್ ಇರೋದ್ ಬ್ಯಾಡ. ಅವ್ರ ಮನೇಲಿ ಇರೋದಾದ್ರೆ ನನಗೂ ಒಪ್ಪಕ್ಕಿಲ್ಲ ಕಣವ ಮನಸ್ಸು. ಆದ್ರೆ ಅಮ್ಮಾಜಿ ಅವ್ರು ಹೊರಡು ಅಂತ ಹೇಳೋರಲ್ವಾ, ಅವ್ರ ಮಾತಿಗೆ ಗೌರವ ಕೊಟ್ಟು ಹೊರಡ್ಬೇಕಾಗ್ತತೆ. ಆಮೇಲೆ ಹೋಗಿ ನೋಡುವ, ಅಲ್ಲಿ ಏನು ಎತ್ತ ಅಂತ ವಿಚಾರಿಸುವ, ಆಮೇಲೆ ನಿರ್ಧಾರ ಮಾಡುವ. ಬನ್ನಿ. ಬೇಡ ಅಪ್ಪಯ್ಯ, ನಾವ್ ಅಲ್ಲಿಗೆ ಹೋಗೋದು ಬೇಡ. ಅಮ್ಮಾಜಿ ಏನಾದ್ರೂ ಹೇಳಿ ನಮ್ಮನ್ನ ಒಪ್ಪಿಸ್ಬಿಡ್ತಾರೆ. ನನಗಂತೂ ಅಲ್ಲಿ ಹೋಗಕ್ಕೆ ಇಷ್ಟನೇ ಇಲ್ಲ. ನಾನ್ ಬರಕಿಲ್ಲ ಅಂದ್ರೆ ಬರಕಿಲ್ಲ. ನೀನ್ ಹಿಂಗ ಹಠ ಮಾಡಿದ್ರೆ ಹೆಂಗವ್ವ? ಅಮ್ಮಾಜಿ ಅವರು ನಂಬಿಕೆ ಬಗ್ಗೆ ಮಾತಾಡೋರೆ, ಅವ್ರ ಮಾತಿಗೆ ಮರ್ಯಾದೆ ಕೊಟ್ಟು ಹೋಗ್ತಿದ್ರೆ ಹೆಂಗ ಹೇಳು? ನಡಿ ನೀನು. ಇಲ್ಲ, ನಾನ್ ಬರೋದಿಲ್ಲ. ಹಂಗಲ್ಲ ವಾಪುರ್ವಿ, ಅಲ್ಲಿ ಹೋಗಿ ಒಂದ್ಸಲ ಅವ್ರು ಏನ್ ಹೇಳ್ತಾರೆ ಅಂತ ಕೇಳುವ. ಬಾ ಅಕ್ಕ, ಬಾರಕ್ಕ ಹೋಗೋಣ. ಅಲ್ಲಿ ಅಕ್ಕನ ಜೊತೆ ಆರಾಮಾಗಿರ್ಬೋದು. ಇಲ್ಲ ಇಲ್ಲ ಇಲ್ಲ, ನಾನ್ ಬರಕ್ಕಿಲ್ಲ. ಪೂರ್ವಿ, ನಾನು ನೋಡ್ತಾನೆ ಇವ್ನಿ. ಆ ಮನೆ ವಿಷಯ ಎತ್ತದಂಗೆ ನಿನ್ ಮಕ್ಕದಾಗೆ ಬೇಸರ ಕಾಣ್ತತೆ. ಏನಾಯ್ತವ ಅಲ್ಲಿ? ಏನಾದ್ರು ಸಮಸ್ಯೆನಾ? ಸಮಸ್ಯೆ ಏನು ಇಲ್ಲ. ಸರಿ ಬಾ, ಹಂಗಾರೆ ಹೋಗ್ ನೋಡುವ, ಅದೇನಂತ ನೋಡುವ. ಬಾ ಬಾ. ಹತ್ತು ಗಾಡಿ ಹತ್ತು ಹತ್ತಮ್ಮ ನೀವು. ಬಾ ಹತ್ತುವ.
ಇದ್ಯಾವ ಮನೆ? ವಾವ್, ಎಷ್ಟ್ ಚೆನ್ನಾಗೈತೆ. ಅತ್ಯವ ನನ್ಗೆಲ್ಲ ಅಮ್ಮಾಜಿ ಅವ್ರ ಮನೆ ಕರ್ಸ್ಕೋತಾರೋ ಅಂತ ಭಯ ಆಗೋಗಿತ್ತು. ಅದೇನೋ ಸರಿ, ಆದ್ರೆ ಇದು ಯಾರ ಮನೆ? ನಮ್ಮನ್ನ ಇಲ್ಲಿಗೆ ಯಾಕೆ ಬರೋ ಹಂಗ್ ಮಾಡಿದ್ರು? ಅದೇ ನಂಗೂ ಅರ್ಥ ಆಯ್ತಾ ಇಲ್ಲ. ಅಮ್ಮಾಜಿನೂ ಸರಿಯಾಗಿ ಏನು ಹೇಳಲಿಲ್ಲ. ಏನಪ್ಪ ಇದು ಯಾರ ಮನೆ? ನಿಮ್ಮನೆ. ಒಂದೇ ನಿಮಿಷ, ಡಾಕ್ಟರ್ ಬರ್ಕೊಟ್ಟಿರೋ ಮೆಡಿಸಿನ್ಸ್ ತಂದ್ಬಿಡ್ತೀನಿ. ಅಮ್ಮಾಜಿ ಯಾಕೆ ನಮ್ ಜೊತೆ ಬಂದಿಲ್ಲ? ಅದು ಅವ್ರಿಗೆ ಬೇರೆ ಏನೋ ಕೆಲಸ ಇತ್ತು, ಅದಕ್ಕೆ. ಅಮ್ಮಾಜಿ ಆಸ್ಪತ್ರೆಲೇ ಇದ್ರು, ನನ್ ನೋಡಕ್ ಕೂಡ ಬರ್ಲಿಲ್ಲ. ಯಾಕೆ? ಅದು ಅವರು ಡಾಕ್ಟರ್ ಹತ್ರ ಮಾತಾಡೋದು, ಬಿಲ್ಲಿಂಗ್ ಅಂತ ಓಡಾಡ್ತಿದ್ರಲ್ಲ, ಅದಕ್ಕೆ ಅಷ್ಟೆ. ನಾನು ಮೆಡಿಸಿನ್ಸ್ ತಂದ್ಬಿಡ್ತೀನಿ. ನೀವ್ ಸುಳ್ಳು ಹೇಳ್ತಿದ್ದೀರಾ. ಏನ್ ಸುಳ್ಳು? ಅಮ್ಮಾಜಿಗೆ ನನ್ ಮೇಲೆ ಕೋಪ ಬಂದೈತೆ, ಅದಕ್ಕೆ ಅವ್ರು ಆಸ್ಪತ್ರೆಲೇ ಇದ್ರು, ನನ್ ನೋಡಕ್ಕೂ ಬರ್ಲಿಲ್ಲ, ಮಾತು ಆಡ್ಸ್ಲಿಲ್ಲ ಅಲ್ವಾ? ಹೇ, ಹಾಗೆಲ್ಲ ಏನೂ ಇಲ್ಲ. ನೀನ್ ಯಾಕೆ ಹಂಗೆಲ್ಲ ಯೋಚನೆ ಮಾಡ್ತೀಯಾ? ಈಗ ತಾನೇ ಹಾಸ್ಪಿಟ್ಲಿಂದ ಆಚೆ ಬಂದಿದ್ಯಾ, ಸ್ವಲ್ಪ ಕೂಲ್ ಆಗಿರೋ. ನೋಡಿ, ನನ್ನ ಸಮಾಧಾನ ಮಾಡಕ್ ಬರ್ಬೇಡಿ. ನನ್ ಗೊತ್ತೈತೆ ಅಮ್ಮಾಜಿಗೆ ಯಾವ್ದೋ ಕಾರಣಕ್ಕೆ ನನ್ ಮೇಲೆ ಬೇಜಾರಾಗಿರುತ್ತೆ, ಕೋಪ ಬಂದೈತೆ ಅಂತ. ಅದಕ್ಕೆ ಅವ್ರು ನನ್ನ ಮಾತಾಡ್ಸಿಲ್ಲ. ನಿಮ್ಗೂ ಬೈದ್ರಲ್ವಾ? ನಿಜ ಹೇಳಿ. ನೋಡು, ನಾವ್ ಇದನ್ನೆಲ್ಲ ಮನೆಗೆ ಹೋಗಿ ಮಾತಾಡೋಣ, ನೀನ್ ತಲೆ ಕೆಡ್ಸ್ಕೊಬೇಡ. ಮೊದಲನೇದಾಗಿ ಕ್ಷಮೆ ಇರ್ಲಿ ಭುಜಂಗ ಅವ್ರೆ. ನಿಮಗೆ ಎಲ್ಲಿಗೆ ಏನು ಅಂತ ಏನು ಹೇಳ್ದೆ ಆ ಮನೆಯಿಂದ ನಿಮ್ಮನ್ನ ಇಲ್ಲಿ ಕರ್ಕೊಂಬರೋ ಹಾಗೆ ಮಾಡಿದೆ. ಅಲ್ಲ ಈ ಮನೆ ನೋಡಿ, ನೀವು ನಮ್ ಬೀಗ್ರು. ನೀವು ನಮ್ಗೆ ಹೆಣ್ಣು ಕೊಟ್ಟವ್ರು. ನೀವು ಅದೆಲ್ಲೋ ಒದ್ದಾಡ್ಕೊಂಡು ಕಷ್ಟಪಡೋದನ್ನ ನೋಡ್ಕೊಂಡು ಸುಮ್ಮನಿರೋದಕ್ಕೆ ನನಗಾಗೋದಿಲ್ಲ. ನೀವಿನ್ ಮುಂದೆ ಈ ಮನೇಲೇ ಇರ್ತೀರ, ಇದು ನಿಮ್ಮನೆ. ಅಮ್ಮಜಿ, ಇಷ್ಟೊಂದು ದೊಡ್ಡ ಋಣಭಾವ ನನ್ನ ಮೇಲೆ ಒರೆಸ್ಬೇಡಿ. ಅದು ಮರೋ ಯೋಗ್ಯತೆ ನಂಗಿಲ್ಲ. ನಿಮ್ಮ ಯೋಗ್ಯತೆ ಬಗ್ಗೆ ನಾನು ಮಾತಾಡೋದಿಲ್ಲ ಭುಜಂಗ ಅವ್ರೆ. ಮನುಷ್ಯ ಒತ್ತಡಕ್ಕೆ ಸಿಲುಕಿ ಎಲ್ಲವನ್ನು ಕಳ್ಕೊಂಡ ಅಂದ ಮಾತ್ರಕ್ಕೆ ಅವನು ಅಯೋಗ್ಯ ಆಗೋದಿಲ್ಲ. ಆದ್ರೂ ಅಮ್ಮಚ್ಚಿ, ಈ ಮನೇನ ನಮ್ದು ಅಂತ ಒಪ್ಕೊಳಕ್ಕ ಹಾಕಿಲ್ಲ ಅಮ್ಮಚ್ಚಿ. ನನಗೆ ಬೇಡ ಅಮ್ಮಚ್ಚಿ. ಯಾಕೆ ಬೇಗ್ರೆ ಹಾಗೆ ಹೇಳ್ತಾ ಇದ್ದೀರಾ? ಈ ಮನೆಯಲ್ಲಿ ಆರಾಮಾಗಿರಿ. ಯಾಕೆ, ಇಲ್ಲಿರಕ್ಕೆ ತಮ್ಗೇನಾದ್ರೂ ಸಮಸ್ಯೆ ಇದೆಯಾ? ಅಲ್ಲ, ಅದು ನಿಮಗೆಷ್ಟು ಸ್ವಾಭಿಮಾನ ಇದೆ ಅನ್ನೋದು ನನಗೆ ಗೊತ್ತು ಭುಜಂಗ ಅವ್ರೆ. ಈ ಮನೆಯಲ್ಲಿ ನಿಮ್ಗೆ ಇರೋಕೆ ಮುಜುಗರ ಅಂತ ಆದ್ರೆ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಬಾಡಿಗೆ ಕೊಟ್ಕೊಂಡು ಹೋಗಿ. ಅದು ಅಲ್ಲದೆ ಅಮ್ಮಾಜಿ ಸ್ವೀಟ್ಸ್ ಕಂಪ್ನಿಲಿ ನಿಮ್ಗೊಂದು ಕೆಲಸನೂ ಕೊಡ್ತಾ ಇದ್ದೀನಿ. ಆಗ್ಬೋದಾ? ಈಗ ಒಪ್ಕೋತೀರಾ? ನನಗೆ ಮಾತೆ ಬರುತ್ತಿಲ್ಲ ಅಮ್ಮಚ್ಚಿ. ಚಿಚಿ, ಏನ್ ಮಾಡ್ತಾ ಇದ್ದೀರಿ? ನೀವು ನಮ್ಮ ಪಾಲಿನ ದೇವರು ಅಂತ ಪದೇ ಪದೇ ಸಾಬೀತು ಮಾಡ್ತಾ ಇದ್ದೀರ. ಹೌದಮ್ಮಾಜಿ, ಅದ್ ಯಾವ ಜನ್ಮದಾಗೆ ನೀವು ನಮ್ ತಾಯಿ ಆಗಿದ್ರೋ ಏನೋ, ಈ ಜನ್ಮದಾಗೆ ಈ ರೀತಿ ಎಲ್ಲ ಕಾಪಾಡ್ತಾ ಇದ್ದೀರಾ. ಯಾಕೆ ಹಾಗೆ ಹೇಳ್ತೀರಾ ನೀನವ್ರೆ? ಹೋದ ಜನ್ಮದಲ್ಲಿ ನಾನು ನಿಮ್ಮ ಋಣದಲ್ಲಿದ್ದೆ ಅನ್ಸುತ್ತೆ. ಈಗ ಅದನ್ನ ತೀರಿಸ್ತಾ ಇದ್ದೀನೋ ಏನೋ. ಒಟ್ನಲ್ಲಿ ನೀವು ನಮ್ಮನೆಯವರು. ನೀವು ಯಾವಾಗಲೂ ಸಂತೋಷವಾಗಿರ್ಬೇಕು ಅಂತ ಬಯಸ್ತೀನಿ ನಾನು. ಆದ್ರೆ ನಂದೊಂದು ಷರತ್ತಿದೆ.
ಅದಕ್ಕೆ ನೀವು ಒಪ್ಕೋಬೇಕು. ಏನಂತಮ್ಮಾಜಿ? ನಾನು ಪೂರ್ವಿ ವಿಷಯದಲ್ಲಿ ಒಂದು ಮಾತು ಕೊಟ್ಟಿದ್ದೆ. ಅದು ಈಡೇ ಇರೋ ತನಕ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಇದು ನನ್ನ ಗೌರವದ ಪ್ರಶ್ನೆ ಕೂಡ. ಪೂರ್ವಿಗೆ ಒಂದು ಬದುಕು ಸಿಗೋ ತನಕ ನನ್ನ ಆತ್ಮಸಾಕ್ಷಿ ನನ್ನನ್ನೇ ಚುಚ್ಚುತ್ತಾ ಇರುತ್ತೆ. ಪೂರ್ವಿನ ನನ್ನ ಜೊತೆ ಕಳಿಸ್ಕೊಡಿ. ಅವಳು ನಮ್ಮನೆಲ್ಲೇ ಇರ್ಬೇಕು. ಈ ಮಾತಿಗೆ ನೀವ್ಯಾರು ಬೇಡ ಅನ್ನಲ್ಲ ಅನ್ಕೊಂಡಿದ್ದೀನಿ. ಈ ಅಮ್ಮಾಜಿ ಯಾಕೆ ಪೂರ್ವಿಂದ ಬಿದ್ದವ್ರೆ? ಅಲ್ಲ ಅಮ್ಮಾಜಿ, ಅವ್ರವ್ರ ಮನೆ ಹೆಣ್ಮಕ್ಳ ಜವಾಬ್ದಾರಿನ ತಗೊಳಕ್ ಹಾಕಿಲ್ಲ ಅನ್ನೋ ಈ ಕಾಲದಾಗೆ ನಮ್ಮನೆ ಹೆಣ್ಮಕ್ಳ ಜವಾಬ್ದಾರಿನ ತಗೊಂಡು ಅವಳನ್ನೊಂದು ತಡ ಮುಟ್ಸೋವರೆಗೂ ನೆಮ್ಮದಿ ಇಲ್ಲ ಅಂತ ಹೇಳ್ತಿರ್ಬೇಕಾರೆ ನಾನು ಹೆಂಗ್ ಕಳ್ಸಕ್ ಹಾಕಿಲ್ಲ ಅಂತ ಹೇಳಿ. ಆದ್ರೆ ಪೂರ್ವಿ ಇಲ್ಲ ಇಲ್ಲ, ನಾನ್ ಬರಕ್ಕಿಲ್ಲ. ಪೂರ್ವಿ, ಅಮ್ಮಾಜಿ, ನೀವು ನನ್ನನ್ನ ತಿಳ್ಕೊಬೇಡಿ. ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಆದ್ರೆ ನಾನು ಆ ಮನೆಗೆ ಬರಕ್ಕಿಲ್ಲ. ನಾನು ಅಪ್ಪಯ್ಯ ಅವನ ಜೊತೆ ಇರಬೇಕು. ಈಗಾಗಲೇ ನಿಮ್ಮ ಋಣ ನಮ್ಮ ಮೇಲೆ ಬೆಟ್ಟದಷ್ಟೈತೆ. ಅದನ್ನ ಹೆಂಗ್ ತೀರ್ಸೋದು ಅಂತ ಗೊತ್ತಿಲ್ಲ. ಈಗ ನಾನು ಮತ್ತೆ ಅಲ್ಲಿಗೆ ಬಂದು ನಿಮ್ಗೆ ಹೊರೆ ಆಗಕ್ಕೆ ನನಗೆ ಮನ್ಸಿಲ್ಲ ಅಮ್ಮಾಜಿ. ಹೊರೆನಾ? ನಿನ್ನನ್ನ ಹೊರೆ ಅಂತ ಯಾರು ಹೇಳಿದ್ದು? ನೀನು ಅಲ್ಲೇ ಇರಬೇಕು. ಯಾಕೆ ಅಂದ್ರೆ ನೀನು ನಮ್ಮನೆಯವಳು.